ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ರಾಜ್ಯದಲ್ಲಿ ಬಿಡದಿ ಬಡಿದಾಟದ ರಾಜಕೀಯ ಜಿದ್ದಾಜಿದ್ದಿ ನಿಲ್ಲೋ ಲಕ್ಷಣವೇ ಕಾಣಿಸ್ತಾ ಇಲ್ಲ. ಕುಮಾರಸ್ವಾಮಿ ವರ್ಸಸ್ ಡಿಕೆ ಶಿವಕುಮಾರ್ ನಡುವೆ ಈಗ ವಾಕ್ ಸಮರ ಮತ್ತೊಂದು ಹಂತಕ್ಕೆ ತಲುಪಿದೆ. ಹಾಗಾದ್ರೆ ಚರ್ಚೆಯ ಸವಾಲು ಪ್ರತಿ ಸವಾಲಿನ ನಡುವೆ ಮತಗಜಗಳ ವಾಕ್ ಸಮರ ಹೇಗಿದೆ ಬನ್ನಿ ನೋಡೋಣ. ಕಾಂಗ್ರೆಸ್ ಜೆಡಿಎಸ್ ನಡುವೆ ತಾರಕಕ್ಕೇರಿದ ಬಿಡದಿ ಟೌನ್ಶಿಪ್ ಕದನ. ಅಕ್ಬರ್ ಬೀರ್ಬಲ್ ಕತೆ ಹೇಳಿ ಕೌಂಟರ್ ಕೊಟ್ಟ ಡಿಕೆ ಶಿವಕುಮಾರ್. ನಾನು ಅನುಭವಿಸಿದ್ದೇನೆ, 2028ಕ್ಕೂ ನೀವೇ ಸಿಎಂ ಆಗಿ ಎಂದ ಎಚ್ಡಿಕೆ. ಅಯ್ಯೋ, ಇದು ಡಿಕೆ ಶಿವಕುಮಾರ್ ಮಾಡ್ತಾನಲ್ಲ, ಅಕ್ಬರ್ಗೂ ಬೀರ್ಬಲ್ಗೂ ದೊಡ್ಡ ವಿಚಾರದಲ್ಲಿ ಎಲ್ಲ ಮಂತ್ರಿಗಳೆಲ್ಲ ಸೇರಿ ಜಗಳ ಮಾಡ್ತಾರೆ. ಯಾಕೆ ನನ್ ಸಿಕ್ಲಿಲ್ಲ ಅಂತ ದಿನ ಇಬ್ರು ಸೇರಿ ದಳದವರು ಬಿಜೆಪಿ ಇಬ್ರು ಸೇರಿ ಕೈ ಒಸಿಕೊಂಡು ಎಲ್ಲ ಡಾಕ್ಟರ್ಗಳನ್ನ ಹುಡಿಕೊಂಡು ಬೈತಾ ಇದ್ದಾರೆ. ನನಗೆ ಅಕ್ಬರ್ ಬೀರ್ಬಲ್ದು ಕತೆ ಬೇಕಿಲ್ಲ, ಇವತ್ತು ರಾಜ್ಯದ ಜನತೆ ಕತೆ ಇರೋದು. ಎಸ್, ಬಿಡದಿ ಟೌನ್ಶಿಪ್ ನೀನಾ ಸಮರ ಜೋರಾಗ್ತಿದೆ. ಈ ಯೋಜನೆ ವಿಚಾರದಲ್ಲಿ ಬಹಿರಂಗ ಚರ್ಚೆ ವಿಚಾರಕ್ಕೆ ಸವಾಲು ಪ್ರತಿ ಸವಾಲಿನ ನಡುವೆ ನಾನೇ ಜಾಣ, ನಾನೇ ಚತುರ ಅಂತ ಒಬ್ಬರನ್ನೊಬ್ಬರು ಕೆಣಕಲು ಈಗ ಅಕ್ಬರ್ ಬೀರ್ಬಲ್ ಕಥೆ ಮೂಲಕ ವಾಕ್ ಸಮರ ಶುರುವಾಗಿದೆ. ಚರ್ಚೆಗೆ ವಿಧಾನಸೌಧಕ್ಕೆ ಕುಮಾರಸ್ವಾಮಿ ಬರಲಿಲ್ಲ, ಬೈರಮಂಗಲಕ್ಕೆ ಡಿಕೆಶಿಯೂ ಹೋಗಲೇ ಇಲ್ಲ. ಆದರೆ ಮಾತಿಗೆ ಮಾತು, ಪಟ್ಟಿಗೆ ಪಟ್ಟು ಎಂಬಂತೆ ಎರಡು ಮತಗಜಗಳ ನಡುವೆ ವಾಕ್ ಸಮರ ಜೋರಾಗ್ತಿದೆ. ಟೌನ್ಶಿಪ್ ಯೋಜನೆ ತಂದಿದ್ದೇ ಕುಮಾರಸ್ವಾಮಿ ಅವರು, ಈಗ ಮಾಡೋಕೆ ಆಗಿಲ್ಲ ಅಂತ ಕೈ ಹಿಸುಕಿಕೊಳ್ಳುತ್ತಿದ್ದಾರೆ ಅಂತ ಅಕ್ಬರ್ ಬೀರ್ಬಲ್ ಕತೆ ಹೇಳೋ ಮುಖೇನ ಸಿಎಂ ಡಿಕೆ ಶಿವಕುಮಾರ್ ಎಚ್ಡಿಕೆಯನ್ನ ಕೆಣಕಿದ್ದಾರೆ. ಇದಕ್ಕೆ ನಾನೇನು ಕಮ್ಮಿ ಇಲ್ಲ ಎಂಬಂತೆ ಪ್ರತಿಕ್ರಿಯೆ ನೀಡಿರೋ ದಳಪತಿ, 2 ಬಾರಿ ಸಿಎಂ ಕುರ್ಚಿ ಮೇಲೆ ಕುಳಿತು ಎಲ್ಲವನ್ನೂ ಅನುಭವಿಸಿ ಆಗಿದೆ. ನನಗೆ ಅಕ್ಬರ್ ಬೀರ್ಬಲ್ ಕತೆ ಬೇಡ, ರಾಜ್ಯದ ಜನತೆ ಕತೆ ಹೇಳಿ ಸ್ವಾಮಿ ಅಂತ ಖಡಕ್ ಕೌಂಟರ್ ಕೊಟ್ಟಿದ್ದಾರೆ. ಅಯ್ಯೋ, ಇದು ಡಿಕೆ ಶಿವಕುಮಾರ್ ಮಾಡ್ತಾವನಲ್ಲ, ಅಕ್ಬರ್ಗೂ ಬೀರ್ಬಲ್ಗೂ ದೊಡ್ಡ ವಿಚಾರದಲ್ಲಿ ಎಲ್ಲ ಮಂತ್ರಿಗಳೆಲ್ಲ ಸೇರಿ ಜಗಳ ಮಾಡ್ತೀರ. ಮಾಡೋ ಟೈಮಲ್ಲಿ ನಿಮ್ಮ ಕೈಲಿ ಕೆಲಸ ಮಾಡಕ್ ಆಗ್ಲಿಲ್ಲ, ಮಾಡೋಕ್ಕೆ ಸೇರಿ ನಿಮ್ಗೆ ಅವಕಾಶ ಸಿಕ್ಕಿದಾಗ ನೀವು ಮಾಡೋಕ್ಕಾಗಲಿಲ್ಲ. ಜನ 136 ಸೀಟ್ ನಮ್ಗೆ ಕೊಟ್ಟವ್ರೆ. ನಾವು ಈ ಬೆಂಗಳೂರು ಜನತೆ, ರಾಜ್ಯದ ಜನತೆಗೆ ಎಲ್ಲ ಸಂದರ್ಭದಲ್ಲೂ ನಮ್ಮ ಕೈಲಿ ಏನು ಮಾಡಬೇಕೋ ಮಾಡ್ತೀವಿ. ಪರಮಾತ್ಮ ಮತ್ತು ಜನ, ನೀವು ದೇವರು, ನಮಗೆ ಮತದಾರರೇ ದೇವರು. ನಿಮ್ಮ ಸೇವೆ ಮಾಡೋಕ್ಕೆ ನಾವು ಇದ್ದೀವಿ. ಸೊ ಅದಕ್ಕೆ ಮಾಡ್ತೀರಿ. ಯಾಕೆ ನನ್ ಸಿಕ್ಲಿಲ್ಲ ಅಂತ ದಿನ ಇಬ್ರು ಸೇರಿ ದಳದವರು ಬಿಜೆಪಿ ಇಬ್ರು ಸೇರಿ ಕೈ ಒಸಿಕೊಂಡು ಎಲ್ಲ ಡಾಕ್ಟರ್ಗಳನ್ನ ಹುಡಿಕೊಂಡು ಹೋಯ್ತಾ ಇದ್ದಾರೆ. ನನಗೆ ಅಕ್ಬರ್ ಬೀರ್ಬಲ್ದು ಕತೆ ಬೇಕಿಲ್ಲ, ಇವತ್ತು ರಾಜ್ಯದ ಜನತೆ ಕತೆ ಏನು ಅಂತ ಹೇಳಿ. ರಾಜ್ಯದ ಜನತೆ ಕತೆ ಹೇಳಿದ್ರೆ ಒಪ್ಕೋತೀನಪ್ಪ. ಇವತ್ತು ಬೆಳಗ್ಗೆ ಪತ್ರಿಕೆ ತೆಗೆದ್ರೆ 3 ಜನ ಆತ್ಮಹತ್ಯೆ ಮಾಡ್ಕೊಂಡವ್ರು ರೈತರು ಸಾಗರದಲ್ಲಿ, ಮತ್ತೆ ಇನ್ಯಾವುದೋ 2 ಪ್ರದೇಶದಲ್ಲಿ 3 ಜನ ರೈತರು ಆತ್ಮಹತ್ಯೆ ಮಾಡ್ಕೊಂಡವ್ರೆ. ಈ ದುರಂತ ಕತೆ ಹೇಳ್ರಪ್ಪ. ನಿಮ್ಮ ಅಕ್ಬರ್ದು ಅವನ್ಯಾರು ಬೀರ್ಬಲ್ ಕಟ್ಕೊಂಡು ನನಗಾಗಬೇಕಾಗಿರೋದೇನು. ಇವತ್ತು ಬದುಕ್ತಾ ಇರೋ ಈ ಜನ ಕತೆ ಹೇಳಿದ್ರೆ ಕೇಳ್ಬೋದಪ್ಪ. ಇದಷ್ಟೇ ಅಲ್ಲ, ಡಿಕೆ ಶಿವಕುಮಾರ್ ಮೇಲೆ ನಮಗೆ ಅಸಹನೆ ಇಲ್ಲ, ಯಾಕೆಂದ್ರೆ 2028ಕ್ಕೂ ಅವರೇ ಅಧಿಕಾರಕ್ಕೆ ಬರಲಿ, ಆದ್ರೆ ಜನರ ಪರ ಕೆಲಸ ಮಾಡಲಿ. ಈಗ ಅಧಿಕಾರ ಸಿಕ್ಕ ತಕ್ಷಣ ರೈತರ ವಿರುದ್ಧ ಕೆಲಸ ಮಾಡೋದು ಬೇಡ. ಅಧಿಕಾರ ಯಾರಿಗೂ ಶಾಶ್ವತವಲ್ಲ. ಸಿದ್ದರಾಮಯ್ಯ 8 ವರ್ಷಗಳ ಕಾಲ ಸಿಎಂ ಆಗಿದ್ರು, ಕುರುಬರು ಎಲ್ಲ ಉದ್ಧಾರ ಆದ್ರ. ಡಿಕೆಶ್ರೀ ಸಿಎಂ ಆದ ತಕ್ಷಣ ಒಕ್ಕಲಿಗರು ಉದ್ಧಾರ ಆಗಿ ಬಿಡ್ತಾರ. ಅಧಿಕಾರ ಶಾಶ್ವತವಲ್ಲ, ಕೆಲಸ ಶಾಶ್ವತ. ರೈತರ ವಿಚಾರದಲ್ಲಿ ಜೆಡಿಎಸ್ ಯಾವುದೇ ಕಾರಣಕ್ಕೂ ರಾಜ್ಯ ಪಾಲಿಟಿಕ್ಸ್ ಮಾಡಲ್ಲ ಅಂತ ಕುಮಾರಸ್ವಾಮಿ ಗುಡುಗಿದ್ದಾರೆ. ಈಗ ಮುಖ್ಯಮಂತ್ರಿ ಆಗಿದಿರಲ್ಲಪ್ಪ, ಹಳೆ ನಿಮ್ಮ ಚಾಲಿ ಎಲ್ಲ ಬಿಟ್ಟು ಪ್ರಾಮಾಣಿಕವಾಗಿ ಜನಗಳ ಕೆಲಸ ಮಾಡಿ. ನಾವು ಬೆಂಬಲ ಕೊಡ್ತೀವಿ. 28ಕ್ಕೆ ಬಹುಶಃ ನೀವೇ ಬಂದುಬಿಟ್ರಪ್ಪ. ಅದೇನೋ ಹೇಳ್ತಿರಲ್ಲ, 28ಕ್ಕೂ ನೀವೇ ಬನ್ನಿ, ನನಗೇನು ಅಸೂಯೆ ಇಲ್ಲ. ಆದರೆ ಈ ಒಂದು ವ್ಯವಸ್ಥೆ ಒಳಗೆ ನಿಮ್ಮ ಪ್ರತಿಯೊಂದು ಅಭಿವೃದ್ಧಿ ಹೆಸರಿನಲ್ಲಿ ಏನೇನು ನೀವು ಕಾನೂನು ಬಾಹಿರವಾಗಿ ಮಾಡ್ತೀರಿ, ಅದನ್ನು ಮೌನಕ್ಕೆ ಶರಣಾಗಿ ನನ್ನ ಜಾತಿ ಹೆಸರಿನಲ್ಲಿ ಬೆಂಬಲ ಕೊಡಬೇಕಾ? ನಮ್ಮ ಪಕ್ಷ ದೇವೇಗೌಡರು 60-70 ವರ್ಷದ ರಾಜಕೀಯದ ಸಕ್ರಿಯವಾಗಿ ಪಾತ್ರವನ್ನು ವಹಿಸಿದ್ದಾರೆ. ಎಂದೂ ಸಹ ನಾಡಿನ ಜನತೆಯ ಆಸ್ತಿಯನ್ನು, ರಾಜ್ಯದ ಆಸ್ತಿಯನ್ನು ಲಪಟಾಯಿಸ್ತಕ್ಕಂಥ ಸಂದರ್ಭದಲ್ಲಿ ಧ್ವನಿ ಎತ್ತು ಬಂದಿರತಕ್ಕಂಥ ಪಕ್ಷ ಇದು. ಒಟ್ಟಾರೆ ಬಿಡದಿ ಟೌನ್ಶಿಪ್ ಪಾಲಿಟಿಕ್ಸ್ ಕಾಂಗ್ರೆಸ್ ಹಾಗೂ ದಳಪತಿಗಳ ನಡುವೆ ದಿನೇ ದಿನೇ ರಂಗೇರುತ್ತಿದೆ. ಇದರಲ್ಲಿ ಗೆಲ್ಲೋರು ಯಾರು, ಸೋಲೋರು ಯಾರು ಅನ್ನೋದಕ್ಕೆ ಇನ್ನಷ್ಟು ದಿನ ಕಾಯಲೇಬೇಕಿದೆ.
ಮಾರುತಿ ಪಾವಗಡ, ಪೊಲಿಟಿಕಲ್ ಬ್ಯೂರೋ, ಗ್ಯಾರಂಟಿ ನ್ಯೂಸ್, ಬೆಂಗಳೂರು.